ಮಕ್ಕಳ ಕಾರ್ಯಕ್ರಮ ನಂದನ. ಸಾಧನಾ ಲೋಕ. ಇಂದಿನ ಸಾಧನಾ ಲೋಕದಲ್ಲಿ ಬಹುಮುಖ ಪ್ರತಿಭೆಯ ಕ್ರೀಡಾಪಟು ಬಸವಪ್ರಭು ಎಸ್ ಕಾಳಗಿ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲಾ. ಆತ್ಮೀಯ ಮಕ್ಕಳೇ, ಇವತ್ತು ಸಾಧನಾ ಲೋಕದಲ್ಲಿ ಯಾರು ವಿಶೇಷ ಅತಿಥಿ ಅಂತ ನೀವೆಲ್ಲ ಕಾಯ್ತಾ ಇರಬಹುದಲ್ಲ? ಹೌದು, ನಿಮ್ಮ ಹಾಗೆ ಮಗುವಾಗಿದ್ದುಕೊಂಡು ಬಹುಮುಖ ಪ್ರತಿಭೆಯ ಒಬ್ಬ ಕ್ರೀಡಾಪಟು ಇವತ್ತು ನಮ್ಮ ಜೊತೆಗೆ ಇದ್ದಾನೆ. ನಿಮ್ಗೆ ಆಶ್ಚರ್ಯ ಆಗಬಹುದಲ್ಲ, ಯಾರು ಅಂತ ಕಾಯ್ತಾ ಇರಬಹುದು. ಅವನ ಹೆಸರು ಬಸವಪ್ರಭು ಎಸ್ ಕಾಳಗಿ ಅಂತ. ಚೆಸ್ನಲ್ಲಿ ಮತ್ತೆ ಕರಾಟೆಯಲ್ಲಿ, ಕ್ರಿಕೆಟ್ನಲ್ಲಿ ತುಂಬಾ ಪರಿಣಿತಿ ಹೊಂದಿದ್ದಾನೆ. ಆದ ಕಾರಣ ಇವತ್ತು ನಿಮ್ ಜೊತೆ ಮಾತಾಡ್ತಾನಂತೆ, ಅವನ ಅನುಭವವನ್ನು ನಿಮ್ ಜೊತೆ ಹಂಚಿಕೊಳ್ತಾನಂತೆ. ಹಾಗಾದ್ರೆ ಮಾತಾಡೋಣಲ್ಲೋ ಬಸವಪ್ರಭು? ಬಸವಪ್ರಭು, ನಿನಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ಬಸವಪ್ರಭು, ನೀ ಎಷ್ಟನೇ ಕ್ಲಾಸ್ ಅಪ್ಪಿ? 7th ಸ್ಕೂಲ್ SBR ನಲ್ಲಿ ಓದ್ತಾ ಇದ್ದಿ. ಶರಣಬಸವೇಶ್ವರ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್. ಕನ್ನಡದಲ್ಲಿ ಹೇಳೋ ನೋಡು. ಶರಣಬಸವೇಶ್ವರ ವಸತಿಯುತ ಶಾಲೆ. ಕನ್ನಡದಲ್ಲಿ ಹೇಳಲಿಕ್ಕೆ ಬರಬೇಕು. ಬಸವಪ್ರಭು, ನೀನೇನು ಚೆಸ್ ಆಡ್ತಿ ಅಂತೆ, ಹೌದಾ? ಹೌದು ಸರ್. ಅಷ್ಟೇ ಅಲ್ಲಂತೆ ನಿನ್ಗೆ ಪ್ರಶಸ್ತಿನೂ ಕೂಡ ಬಂದಿದೆ ಅಂತೆ, ಹೌದಾ? ಹೌದು ಸರ್. ಈ ಚೆಸ್ ಯಾಕೆ ಆಟ ಆಡ್ಲಿಕ್ಕೆ ನೀನು ಪ್ರಾರಂಭ ಮಾಡಿದ್ದೆ? ಫಸ್ಟ್ ನಾನು ಕ್ರಿಕೆಟ್ ಅಲ್ಲಿ ಓದ್ತಿದ್ದೆ. ಲಾಕ್ಡೌನ್ ಸ್ಟಾರ್ಟ್ ಆದಾಗ ಚೆಸ್ ಅನ್ನು ಸೇರ್ಕೊಂಡೆ. ಆಮೇಲೆ ಆನ್ಲೈನ್ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಅದೇ ಪ್ಯಾಷನ್ ಹಾಕೋತ್ ಹೋಯ್ತು. ಸ್ಟಾರ್ಟ್ ಮಾಡೋಣ ಟೂರ್ನಮೆಂಟ್ ಅಲ್ಲಿ ಹೋದೆ, ಪ್ರಶಸ್ತಿಗಳು ಸಿಕ್ಕೋತಾ ಹೋಯ್ತು. ಹಾಗೆ ಪ್ರಶಸ್ತಿಗಳು ಬರ್ತವೆ ಅಂತ ಹೇಳಿಕೊಂಡು ಚೆಸ್ ಅನ್ನೇ ಹಿಡ್ಕೊಂಡ್ಬಿಟ್ಟಿ ಅಲ್ವಾ? ಈಗ ನೀನು ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಚೆಸ್ ನಲ್ಲಿ ಪ್ರಥಮ ಅಲ್ವಾ? ಹೌದು ಸರ್. ಏನ್ ಅನಿಸ್ತು ನಿಮಗೆ ಬಸವಪ್ರಭು? ಗೌರವ ಫೀಲ್ ಆಗ್ತದ್ರಿ ಸರ್. ಫಸ್ಟ್ ಟೈಮ್ ಸ್ಟೇಟಿಗೆ ಸೆಲೆಕ್ಟ್ ಆಗಿ ಮತ್ತೆ ನ್ಯಾಷನಲಿಗೆ ಹೋಗ್ಬೋದಲ್ಲ. ಈಗ ಜಿಲ್ಲಾ ಮಟ್ಟದಲ್ಲಿ ಸೆಲೆಕ್ಟ್ ಆದ ಮೇಲೆ ಮುಂದೆ ರಾಜ್ಯ ಮಟ್ಟದ? ಕಲಬುರಗಿಯಿಂದ ನೀನು? ಎಸ್ ಸರ್. ಬಹಳ ಒಳ್ಳೆ ವಿಷಯ ಅಲ್ಲ ಇದು. ರಾಜ್ಯ ಮಟ್ಟಕ್ಕೆ ನಮ್ಮ ಬಸವಪ್ರಭು ಆಯ್ಕೆ ಆಗಿದ್ದಾನೆ ಅಲ್ವಾ? ಈಗ ಬಸವಪ್ರಭು, ಒಂದು ಮಕ್ಕಳೆಲ್ಲ ಏನೇ ಇದ್ರು ಕ್ರಿಕೆಟ್ 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 ಅಂತಾರೆ, ನೀನು ಚೆಸ್ಗೆ ಬಹಳ ಇಂಟ್ರೆಸ್ಟ್ ತೋರಿಸಿದ್ಯಲ್ಲ, ಯಾಕೆ? ಕ್ರಿಕೆಟಿಗೆ ಹೋಗ್ಬೇಕಂದ್ರ ಆಗಿಲ್ರಿ ಸರ್. ಚೆಸ್ಸಿಗ ಒಂದ್ ಕೋಚಿಂಗ್ ಸರ್ ಇದ್ರು, ಅಲ್ಲಿ ಕೋಚಿಂಗ್ ಕಲಿತಾ ಹೋಗೋಣ, ಅದೇ ಪ್ಯಾಷನ್ ಆಗ್ಬೇಕನ್ಸ್ತು. ಆಮೇಲೆ ಚೆಸ್ ಸ್ಟಾರ್ಟ್ ಮಾಡಿದೆ. ಈಗ ಕ್ರಿಕೆಟ್ ಆಟ ಆಡ್ಬೇಕಾದ್ರೆ ತುಂಬಾ ಜನ ಬೇಕು, ಚೆಸ್ಸಿಗೆ ಆದ್ರೆ ಅಷ್ಟು ಜನ ಬೇಡ, ಇಬ್ರಿದ್ರು ಸಾಕು. ಚೆಸ್ ಆಟ ಹೇಗೆ ಅನಿಸ್ತದೆ ನಿನಗೆ? ತುಂಬಾ ಮಜವಾಗಿರುತ್ತೆ. ಯಾಕೆ ಮಜಾ? ಯಾಕೆ? ಮೈಂಡ್ ಶಾರ್ಪ್ ಆಗ್ತದೆ ಸರ್. ನಿಜ, ಚೆಸ್ ಆಟ ಆಡುವವರು ಬಹಳ ಬುದ್ಧಿವಂತರು ಇರ್ತಾರೆ. ಬಹಳ ಆಲೋಚನಾ ಮಗ್ನರಾಗಿ ಎಲ್ಲವನ್ನು ತಿಳ್ಕೊಂಡಾದ ಮೇಲೆ ಚೆಸ್ ಅನ್ನ ಮೂವ್ ಮಾಡ್ತಾ ಹೋಗ್ತಾರಲ್ಲ. ಚೆಸ್ ಆಟ ಆಡೋದು ಹೇಗೆ? ನನ್ ಸ್ವಲ್ಪ ಹೇಳಿಕೊಡು ನೋಡೋಣ ನನಗೆ. ನಿನ್ನಾಗೆ ನಿನ್ನ ತಮ್ಮಂದ್ರು ಅಕ್ಕಂದ್ರೆಲ್ಲ ಕೇಳ್ತಾ ಇದ್ದಾರೆ ರೇಡಿಯೋದಲ್ಲಿ, ಅವ್ರಿಗೆ ಹೇಳ್ಕೊಡಿ ಹೇಗೆ ಆಟ ಆಡೋದು. ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಒಂದ್ ಬೋರ್ಡ್ ಅಲ್ಲಿ ಬ್ಲಾಕ್ ವೈಟ್ ಇದು ಇರ್ತಾವ್ರಿ, 64 ಸ್ಕ್ವೇರ್ಸ್. ಅದರಲ್ಲಿ 8 ಪಾನ್ಸ್ ಇರ್ತಾವ, ಸೈನಿಕ, 2 ರುಕ್ಕ ಎಲಿಫೆಂಟ್ ಅಂತಾರ, 2 ನೈಟ್ ಅವಕ್ ಹಾರ್ಸ್ ಅಂತಾರ, 2 ಬಿಷಪ್ ಅವಕ್ ಒಂಟಿ ಅಂತಾರ್ರಿ, 1 ರಾಣಿ 1 ರಾಜ. ಅದು ಸೇಮ್ ಬ್ಲಾಕ್ ಅನ್ನ ವೈಟ್ ಮತ್ತು ಬ್ಲಾಕ್. ನೀನ್ ಏನ್ ಹೇಳಿದೆ ಅಂತ ನಂಗೆ ಗೊತ್ತೇ ಆಗೋದಿಲ್ಲಪ್ಪ. ನೀನು ಹುಷಾರಿದ್ದಿ ಹೇಳುತ್ತೀಯಪ್ಪ ಪಟ 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 ಅಂತ. ನನಗೆ ಏನು ಗೊತ್ತಾಗಿಲ್ಲ. ಕಲಿಸಿಕೊಡ್ತೀಯ ನೀನು ಯಾರಾದ್ರೂ ಬಂದ್ರೆ? ನಾನು ಬಂದ್ರೆ ಕಲಿಸಿಕೊಡ್ತಿ? ನೀವು ಹುಷಾರಿದ್ದಿ ಅಂದ್ರೆ. ಈಗ ಚೆಸ್ ಆಟ ಆಡುವಾಗ ತುಂಬಾ ಸೈಲೆಂಟ್ ಆಗಿ ಆಲೋಚನೆ ಮಾಡ್ತಾ ಚೆಸ್ ಅನ್ನ ಮೂವ್ ಮಾಡ್ತಾ ಇರ್ತಾರೆ ಅಲ್ವಾ? ಏನೇನೆಲ್ಲ ಟ್ರಿಕ್ಸ್ ಗಳಿವೆ ಬಸವಪ್ರಭು? ಸ್ಕಾಲರ್ಸ್ ಮೇಟ್ ಅಂತ, ಗ್ಯಾಂಬೆಟ್ಸ್, ಟ್ರಾಪ್ಸ್, ಇಂಗ್ಲಿಷ್ ಓಪನಿಂಗ್ಸ್, ಡೆಕಾಯ್, ಡಿಫ್ಲೆಕ್ಷನ್ಸ್ ಇರ್ತಾವ ಸರ್. ನೀನೆಲ್ಲ ಇಂತ ಎಲ್ಲ ಟೆಕ್ನಿಕ್ ಯೂಸ್ ಮಾಡಿ ಗೆದ್ದಿದ್ದಿ ಅಲ್ವಾ? ನಿನ್ನ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರ ಚೆಸ್ ಆಟ ಆಡುವವರು? ಅಭಿನೀತ್ ಅಂತ ಕಂಪನಿ. ಈಗ ಯಾವುದೇ ಒಂದು ಆಟ ಆಡ್ಬೇಕಾದ್ರೆ ತುಂಬಾ ಪ್ರಾಕ್ಟೀಸ್ ಬೇಕು ಅಂತಾರೆ ಬಸವಪ್ರಭು, ಹೌದಲ್ವ? ಅಂದ್ರೆ ನೀನು ಚೆಸ್ ಯಾವಾಗ ಕಲಿತಿ? ಈಗ ಶಾಲೆಗೆ ಹೋಗ್ತಿ, ನಿನಗೆ ಓದ್ಲಿಕ್ಕೆ ಇರ್ತದೆ, ಪರೀಕ್ಷೆ ಇರ್ತದೆ, ತುಂಬಾ ಬರೀಲಿಕ್ಕೆ ಇರ್ತದೆ. ಈ ಮಧ್ಯೆ ಚೆಸ್ ಆಡೋದು ಯಾವಾಗ?
ಸ್ಕೂಲ್ನಿಂದ ಥರ್ಸ್ಡೇ ಫ್ರೈಡೇ 2 ದಿನ ಟೈಮ್ ಇದ್ದಾಗ್ರೆ ಚೆಸ್ ಕೋಚಿಂಗ್ ಹೋಗಿ ಬರೋದು. ಕೋಚಿಂಗ್ಗೆ. ಹಾ. ಕೋಚಿಂಗ್ ಮಾಸ್ಟರ್ ಹೆಸರೇನು? ಪ್ರಮೋದ್ ಮೋರೆ. ಹೇಳಿಕೊಡ್ತಾರೆ ಹಾ ಚೆನ್ನಾಗಿ. ಸರ್. ಎಷ್ಟು ಮಕ್ಕಳು ಇರ್ತಾರೆ ಅವರೊಟ್ಟಿಗೆ? 110 ಅಷ್ಟು ಮಕ್ಕಳಿಗೂ ಏಕಕಾಲಕ್ಕೆ ಕಲಿಸ್ತಾರ? ಬೇರೆ ಬೇರೆ ಬ್ಯಾಚ್ ಇದೆ? ಬ್ಯಾಚ್ಗಳು ಇರ್ತಾವ. ನೀನು ಸಂಜೆ ಹೊತ್ತಿಗೆ ಹೋಗ್ತೀಯ? 5:30 to 6:30. ಈಗ ಪ್ರಾಕ್ಟೀಸ್ ಮಾಡೋದಂದ್ರೆ ಹೇಗೆ? ನೀವು ಇಬ್ಬರಿಬ್ರು ಆಟ ಆಡ್ತೀರಾ, ಸ್ಪರ್ಧೆ ಮಾಡ್ತೀರಾ, ಹೇಗೆ? ಟೂರ್ನಮೆಂಟ್ ಮಾಡಿಸ್ತಾರೆ ಸರ್. ಟೂರ್ನಮೆಂಟ್? ಗೆದ್ದವ್ರಿಗೆ ಪ್ರೈಸ್ 20, 10, 5 rupees ಹಿಂಗ ಪ್ರೈಸ್ ಇಡ್ತಾರೆ. ನಿನಗೆ ಸಿಗ್ತದ? ಹಾ ಸರ್. ಎಷ್ಟು ಸಲ ಸಿಕ್ಕಿದೆ? ಫಸ್ಟ್ 2-3 ಸಲ ಸಿಕ್ಕಾರೆ ಸರ್. ಸೆಕೆಂಡ್ 4-5 ಸಲ, ಥರ್ಡ್ 1 ಸಲ ಬೇಕಿಲ್ಲ. ಈಗ ಈ ಚೆಸ್ ಆಟ ಆಡುವುದರಿಂದ ಓದ್ಲಿಕ್ಕೆ ಎಲ್ಲ ಗಮನ ಕೊಡ್ಲಿಕ್ಕೆ ಬಹಳ ಹೆಲ್ಪ್ ಆಗ್ತದ? ಹೇಗೆ? ಮೈಂಡ್ ಶಾರ್ಪ್ ಆಗೋದ್ರಿಂದ ಓದ್ಲಿಕ್ಕೆ ಕಾನ್ಸಂಟ್ರೇಟ್, ಓದ್ಲಿಕ್ಕೆ ಒಂದು ಗಮನ ಕೊಡುವ ಹಾಗೆ ಆಗ್ತದೆ ಅಲ್ವಾ? ದಿನಕ್ಕೆ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತಿ? ದಿನಕ್ಕೆ 5-6 ಮ್ಯಾಚಸ್ ಆಡ್ತಿ. ಒಂದು ಮ್ಯಾಚಸ್ ಎಷ್ಟು ಅವಧಿ ಹಿಡಿತದೆ? ಟೈಮಿಂಗ್ ಪ್ರಕಾರ ಇರ್ತದೆ. 2 ದಿನ ಬಿ ಹೋಗೋದ್ರ ಬಿಟ್ಟರು. ಈಗ ನೀವು ಎಷ್ಟರಲ್ಲಿ ಮುಗಿಸ್ತೀರಿ? 15 to 30 minutes. 15 to 30 minutes ಅವಧಿಯಲ್ಲಿ ನೀವು ಆ ಗೇಮ್ ಅನ್ನು ಮುಗಿಸ್ತೀರಿ. ಅದ್ರಲ್ಲಿ ಗೆದ್ದವರಿಗೆ ಪ್ರೈಸಸ್. ನಿನಗೆ ಹೋದಲ್ಲೆಲ್ಲ ಗೆಲುವೆ ಆಗಿದೆ ಹೇಗೆ? ಮತ್ತೆ ಸೋಲುವ ಪರಿಸ್ಥಿತಿ ಬಂದಿದೆ? ಒಂದ್ಸಲಿ ಸ್ಟೇಟ್ ಟು ನ್ಯಾಷನಲ್ ಇದ್ರೆ ಅಲ್ಲಿ ಸೋತೀನಿ. ನೀವು ಸ್ಟೇಟ್ ಲೆವೆಲ್ ಈಗಾಗಲೇ ಆಡಿದ್ಯಾ? ಇದು ಜಿಲ್ಲಾ ಮಟ್ಟದ್ದು ಮಾತ್ರ ಅಲ್ಲ, ನ್ಯಾಷನಲ್ ಲೆವೆಲ್ ಕೂಡ ನೀನು ಸೆಲೆಕ್ಟ್ ಆಗ್ಲಿಕ್ಕೆ ಹೋಗಿದ್ದೆ ಅಲ್ವಾ? ಸ್ಟೇಟ್ ಲೆವೆಲ್ ನಲ್ಲಿ ಎಷ್ಟು ಸಲ ಭಾಗವಹಿಸಿದ್ದಿ? 2 times. ಈಗ ನಿನಗೆ ಪ್ರಶಸ್ತಿಗಳು ಈ ಚೆಸ್ ನಲ್ಲಿ ಎಷ್ಟು ಸಲ ಬಂದಿದೆ? ಎಲ್ಲಿಂದ ಬಂದಿದೆ? ಒಂದು SRN ಮೆಥನಿಂದ, ಒಂದು ಸರ್ವಜ್ಞನಿಂದ, ಒಂದು ರೋಟರಿ ಕ್ಲಬ್, ಒಂದು ಯೋಗದಲ್ಲಿ 75th ಆಜಾದಿ ಕಾ ಅಮೃತ್ ಮಹೋತ್ಸವ. ಯೋಗ ಮಾಡ್ತಿ? ಒಬ್ಬ ಬಾಳ ಆಯ್ತಲ್ಲ. ಇದು ಎಷ್ಟು ಕಲೆಗಳು ಇವೆ ನಿನ್ನಲ್ಲಿ. ಇದು ಹೇಗೆ ಕಲಿಯಕ್ಕೆ ಸಾಧ್ಯ ಆಯ್ತು? ಯಾರು ನಿಂಗೆ ಸಹಕಾರ ಕೊಡುವವರು? ಪೇರೆಂಟ್ಸ್. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಟೀಚರ್. ಏನ್ ಹೆಸರು? ಮಲ್ಲಮ್ಮ ಎಸ್ ಕಾಳ್ಗಿ. ತಂದೆಯವರು ಏನ್ ಮಾಡ್ತಾರೆ? ತಂದೆ FDA. ಏನ್ ಹೆಸರು? ಶಿವರಾಜ್ ಕಾಳ್ಗಿ. ಅವರ ಸಪೋರ್ಟ್ ಇದೆ? ನೀನು ಓದು ಅಂತ ಹೇಳ್ತಾರ, ಆಟನು ಆಡ ಅಂತಾರ? ಆಟವೇ ಆಡ ಅಂತಾರ. ಓದಿನ ಜೊತೆಗೆ ಆಟನು ಆಡು ಅಂತ. ಈಗ ನೀನು ಜಿಲ್ಲಾ ಮಟ್ಟದಿಂದ ಆಯ್ಕೆಯಾಗಿ ಸ್ಟೇಟ್ ಲೆವೆಲ್ಗೆ ಹೋದೆ ಅಲ್ಲ, ಅಲ್ಲಿ ಸ್ಪರ್ಧೆ ಹೇಗಿತ್ತು? ಬಹಳ ಟಫ್ ಕಾಂಪಿಟಿಷನ್ ಇತ್ತ ಹೇಗೆ? ಟಫ್ ಇರ್ತಾವ ಸರ್. ಬೇರೆ ಬೇರೆ ಜಿಲ್ಲೆಯಿಂದ ಸ್ಕೂಲು ಅಲ್ಲೆಲ್ಲ ಆ ಕಡೆಯಿಂದ ಬರ್ತಾರೆ, ನಾರ್ತ್ ಸೌತ್. ಟಫ್ ಇರ್ತದೆ. ಅಂದ್ರೆ ಟಫ್ ಕಾಂಪಿಟಿಷನ್ ಇರ್ತದೆ. ನೀನು ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ಲಿಕ್ಕೆ ಸ್ಟೇಟ್ ಲೆವೆಲ್ಗೆ ಹೋಗಿ ನೀವು ಅಲ್ಲಿ ಸೋಲ್ಬೇಕಾಯ್ತು. ಸೋತ ಮೇಲೆ ನಿನ್ಗೊಂದು ಧೈರ್ಯ ಬಂದಿವಲ್ಲ, ಇನ್ನೊಂದ್ಸಲ ಗೆದ್ದೆ ಬರ್ತೇನಂತೆ. ಈಗ ಸೆಲೆಕ್ಟ್ ಆಗಿದೆಯಲ್ಲ ಜಿಲ್ಲಾ ಮಟ್ಟದಲ್ಲಿ, ಮತ್ತೆ ಹೋಗ್ಬೇಕಾ? ಎಲ್ಲಿ ಆಟ ಇರ್ತದೆ? ಸಿರ್ಸಿಯಲ್ಲಿ. ಸಿರ್ಸಿಯಲ್ಲಿ ಈಗ ನೀನು ರಾಜ್ಯ ಮಟ್ಟದಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಿ ಅಲ್ವಾ? ಗೆಲ್ತೇನೆಂಬ ಭರವಸೆ ಇದೆನಾ? ಅದಕ್ಕೆಲ್ಲ ರೆಡಿ ಆಗಿದ್ಯಾ? ಪ್ರಾಕ್ಟೀಸ್ ಮಾಡಿ ಮಾಡಿ ಬಹಳ ಪಕ್ಕ ಆಗಿದ್ದೆ ಅಲ್ವಾ? ಅದಕ್ಕಾಗಿ ಹೆಚ್ಚಿನ ಪ್ರಾಕ್ಟೀಸ್ ಏನಾದ್ರು ಮಾಡ್ತಾ ಇದ್ದೀಯ ಈಗ? ಎಷ್ಟು ಗಂಟೆ ಮಾಡ್ತಿ? 1.5 hours ಮಾಡ್ತಾ ಇದ್ದಿ. ವೆರಿ ಗುಡ್. ಯಾಕಂದ್ರೆ ಜಿಲ್ಲಾ ಮಟ್ಟದಿಂದ ಈಗ ರಾಜ್ಯ ಮಟ್ಟಕ್ಕೆ ಚೆಸ್ ನಲ್ಲಿ ಆಯ್ಕೆ ಆಗಿದೆ. ನಿನ್ನಾಗೆ ಬೇರೆ ಯಾರಾದ್ರೂ ಆಯ್ಕೆ ಆಗಿದ್ದಾರೆ ಚೆಸ್ ನಲ್ಲಿ? ನಮ್ ಫ್ರೆಂಡ್ ಒಬ್ಬನು ಅಭಿನೀತ್ ಅಂತ, ಅವ ಬಿ ಜಿಲ್ಲಾ ಮಟ್ಟದಿಂದ ಸ್ಟೇಟಿಗೆ ಸೆಲೆಕ್ಟ್ ಆಗ್ಯಾನ. ನೀವಿಬ್ಬರು ಆಗಿದ್ದೀರಿ ಕಲಬುರಗಿಯಿಂದ. ಬಹಳ ಖುಷಿ. ಇಬ್ಬರಲ್ಲಿ ಕೂಡ ನೀವು ಪ್ರಶಸ್ತಿಯನ್ನು ಪಡ್ಕೊಂಡೇ ಬರ್ಬೇಕು. ಕೆಲವು ಮಕ್ಕಳು ಚೆಸ್ ಬೇಡಪ್ಪ ನಮ್ಗೆ ಕ್ರಿಕೆಟೇ ಬೇಕಂತಾರೆ. ಚೆಸ್ ಅಂದ್ರೆ ಅದು ಮೌನವಾಗಿ ಕೂತು ಆಟ ಆಡ್ಬೇಕು, ಇದಾದ್ರೆ ಧಮ್ ಧಮ್ 6 or 4 ಹಾಗೆಲ್ಲ ಇರ್ತದಲ್ಲ. ನೀನ್ ಮೊದಲು ಕ್ರಿಕೆಟ್ ಅಲ್ಲ ಪ್ರಾರಂಭ ಮಾಡಿದ್ದೆ? ಈ ಕರೋನಾದಿಂದಾಗಿ ಅದನ್ನು ಬಿಟ್ಟೆ ಅಲ್ವಾ? ಕರೋನಾ ಇಲ್ಲ ಅಂದ್ರೆ ನೀವು ಕ್ರಿಕೆಟ್ ಅನ್ನೇ ಮುಂದುವರಿಸ್ತಾ ಇದ್ದೆ ಹಾಗೆ? ಮತ್ತೆ ಇಲ್ಲ ಸರ್, ಚೆಸ್ ಬಿ ಇಷ್ಟ ಆಯ್ತು. ಆಮೇಲೆ ಲಾಕ್ಡೌನ್ ಇಂದ ಚೆಸ್ ಮುಂದ್ ಬಂದ್. ಅಲ್ಲ ಬಸವಪ್ರಭು, ನೀನು ಕೇವಲ ಚೆಸ್ ಮಾತ್ರ ಆಡೋದಲ್ಲ, ಕ್ರಿಕೆಟ್ ಆಡೋದು ಮಾತ್ರ ಅಲ್ಲ, ನೀನು ಕರಾಟೆ ಪಟು ಕೂಡ ಹೌದಂತೆ? ಎಸ್ ಸರ್. ಅದ್ಯಾಕೆ ಕರಾಟೆಯನ್ನು ಕಲೀಲಿಕ್ಕೆ ಮನಸ್ಸು ಮಾಡಿದಿ? ಸ್ಕೂಲ್ ನಲ್ಲಿ ಒಂದ್ಸಲ ಮಾಡ್ತೇನಂತ ಎಸ್ ಅಂತಂದೆ, ಕರ್ಕೊಂಡು ಎಲ್ಲೋ ಬೆಲ್ಟ್ ತನ. ಆದ್ಮೇಲೆ ಸ್ಕೂಲ್ ಲಾಕ್ಡೌನ್ ಆಯ್ತು, ಬಿಟ್ಬಿಟ್ಟೆ. ಈಗ ಕರಾಟೆ ಪ್ರಾಕ್ಟೀಸ್ ಇಲ್ಲ? ಇಲ್ಲ ಸರ್. ಅಂದ್ರೆ ಕರಾಟೆ ಬರ್ತದೆ. ಕಾಂಪಿಟಿಷನ್ ಅಲ್ಲೆಲ್ಲ ಏನಾದ್ರು ಹೋಗಿದ್ಯಾ? ಹಾ ಸರ್. ಪ್ರೈಸ್ ಬಂದಿದೆ? ಹಾ ಸರ್. ಇಲ್ಲಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ? ತಾಲೂಕ. ಈ ಕರಾಟೆಯಲ್ಲಿ ಏನೇನಿದೆ, ಅದು ಹೇಗೆ ಆಟ? ಅದು ಕರಾಟೆಯಲ್ಲಿ ಜೂಡೋ ಅವೆಲ್ಲ ಬರ್ತಾವ್ರಿ ಸರ್. ಕಟ, ಫಸ್ಟ್ ಕಟ, ಬೆಲ್ಟ್ ಗಳು ಇರ್ತಾವ. ಈ ನೀ ಎಲ್ಲೋ ಬೆಲ್ಟ್ ಅಂದ್ರೆ ಏನು, ಅದ್ರ ವಿಶೇಷತೆ ಏನು? ಸೆಕೆಂಡ್ ಕಟ್ಟಾಗ ಹೋಗೋದು, ಅದ್ರ ಕಾಂಪಿಟೇಷನ್. ಅದ್ರನಿಂದ ಮತ್ ಬೇರೆ ಬೆಲ್ಟ್ ಬರ್ತಾವ. ಈಗ ಒಂದೊಂದು ಬೆಲ್ಟ್ ಬಂದಾಗ ಏನ್ ಕೊಡ್ತಾರೆ ನಿಮ್ಗೆ? ಪ್ರೈಸಸ್ ಇರ್ತಾರ. ನಿಮ್ಗೆ ಅದು ಗೊತ್ತಾಗುದೇ ಇವರು ಎಲ್ಲೋ ಬೆಲ್ಟ್, ಇವರು ಬ್ಲಾಕ್ ಬೆಲ್ಟ್ ಅಂತ? ಬೆಲ್ಟ್ ಹಾಕೊಂಡ್ ಇರ್ತದ್ರಿ ಸರ್.
ಆಟ ಆಡೋ ಟೈಮಿಗೆ. ಈಗ ಎಲ್ಲೋ ಬೆಲ್ಟ್ ಅಂದ್ರೆ ಎಲ್ಲೋನೇ ಇರ್ತದೆ. ಹಾ ಸರ್. ಅದಕ್ಕಾಗಿ ಹಾಗೆ ಹೇಳೋದು ಅಲ್ವಾ, ಒಂದು ಹಂತವನ್ನ ಹೇಳೋದು ಅಲ್ಲ. ಎಸ್ ಸರ್. ಕರಾಟೆ ಯಾಕೆ ಕಲಿಬೇಕು ಬಸವಪ್ರಭು? ಬಾಡಿ ಫಿಟ್ನೆಸ್. ಬಾಡಿ ಫಿಟ್ನೆಸ್. ನಿಜವಾಗಿ ಶಾಲೆಗಳಲ್ಲೆಲ್ಲ ಫಿಟ್ನೆಸ್ ಇಂಡಿಯಾ ಅಂತ ಮಾಡ್ತಾರೆ, ಅದರಲ್ಲಿ ಇದೆಲ್ಲ ಇರ್ತದಲ್ಲ. ಎಸ್ ಸರ್. ನಿಮಗೆ ಕರಾಟೆ ಆಡಿದಾಗ ಬಹಳಷ್ಟು ಖುಷಿ ಅನಿಸ್ತದೆ. ಎಸ್ ಸರ್. ಯಾಕೆ? ಬಾಡಿ ಫಿಟ್ನೆಸ್ ಆತ, ಮತ್ತ ಕೈ ಸ್ಟ್ರಾಂಗ್, ಬಾಡಿ ಸ್ಟ್ರಾಂಗ್ ಆತ. ಈಗ ಕರಾಟೆ ಬಿಟ್ಟಿ ಅಲ್ಲ, ಮತ್ತೆ ಹೇಗೆ ಸ್ಟ್ರಾಂಗ್ ಆಗೋದು? ಹೆಲ್ತಿ ಫುಡ್ ಅದ್ರ ಮೂಲಕ. ಅಂದ್ರೆ ಚೆಸ್ ಅನ್ನೇ ಹಿಡಿಯೋದು ಕರಾಟೆ ಸಾಕು ಅಂತ ಅಲ್ಲ. ಮತ್ತೆ ನೀನು ಯೋಗ ಮಾಡ್ತಿ ಅಂತ ಹೇಳಿದಿ, ಯೋಗ ಮಾಡೋದು ಯಾವಾಗ? 75th ಆಜಾದಿಕ ಅಮೃತ್ ಮಹೋತ್ಸವ ಇದ್ದಾಗ ಕರ್ದಿರಿ ಸರ್, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ. ಯಾರು ನಿನ್ನ ಯೋಗ ಗುರು? ಸರ್ಗಳು ಇದ್ರು ನಮ್ ಸ್ಕೂಲ್ ಕಡೆಯಿಂದ. ಯೋಗದಲ್ಲಿ ಏನು ವ್ಯಾಯಾಮ ಬೇರೆ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ 1 2 ಸೂರ್ಯ ನಮಸ್ಕಾರಗಳು ಇರ್ತಾವ, ಪ್ರಾಣಾಯಾಮ, ಯೋಗಗಳು ಒಳ ಯಾಮಗಳು ಇರ್ತಾವ್ರಿ, ಅವೆಲ್ಲ ಮಾಡ್ಬೇಕು. ಈಗ ನೀನು ಚೆಸ್ ಆಟ ಆಡ್ತಿ, ಮತ್ತೆ ಕರಾಟೆಯನ್ನ ಆಟ ಆಡಿದ್ದಿ, ಕ್ರಿಕೆಟ್ ಆಟ ಆಡಿದ್ದಿ, ಯೋಗ ಮಾಡ್ತಿ, ಇದೆಲ್ಲ ಈ ಆಟಗಳನ್ನ ಆಡುವುದರಿಂದ ನಿನ್ನ ಪಾಠಕ್ಕೆ ಏನು ತೊಂದರೆ ಆಗೋದಿಲ್ಲ? ಯಾಕೆ? ಟೈಮ್ ಕೊಡ್ಬೇಕಲ್ಲ. ಟೈಮ್ ಇತ್ತಂದ್ರೆ ಇದಕ್ಕೆ ಕೊಡೋದ್ರಿ, ಇಲ್ಲ ಸ್ಕೂಲಿಂದ. ಆಟ ಮುಂದುವರಿಸಬೇಕಂತ ಇದ್ದೀಯ ಇನ್ನು ಮುಂದೆ ಕೂಡ? ಯಾವ ಆಟವನ್ನು ನೆಚ್ಕೊಳ್ಬೇಕಂತ ಇದ್ದಿ? ಚೆಸ್ ಒಂದು ಸಾಕು ಅಲ್ವಾ? ಚೆಸ್ ನಲ್ಲಿ ದೊಡ್ಡ ದೊಡ್ಡ ಚೆಸ್ ಆಟಗಾರರ ಹೆಸರು ಗೊತ್ತಿದೆ, ಯಾರೆಲ್ಲ? ವಿಶ್ವನಾಥ್ ಆನಂದ್, ಮ್ಯಾಗ್ನಸ್ ಕಾರ್ಲ್ಸನ್, ಮ್ಯಾಗ್ನಸ್ ಇಲೋನ್ಸ್, ಇವರದ್ದೆಲ್ಲ ಗೊತ್ತಿದೆ ಅಲ್ಲ. ನಿನ್ಗೆ ಯಾರು ರೋಲ್ ಮಾಡೆಲ್? ವಿಶ್ವನಾಥ್ ಆನಂದ್. ಎಲ್ಲರಿಗೂ ಚೆಸ್ ಅಂತ ಹೇಳಿದ್ರೆ ಅವರ ಹೆಸರು ಬಂದ್ಬಿಡ್ತಲ್ಲ. ಆಟ ಆಡೋದನ್ನ ನೋಡಿದ್ಯಾ ನೀನು ಟಿವಿಯಲ್ಲೆಲ್ಲ? ಅವ್ರಾಗ ಆಗ್ಬೇಕಂತ ಇದ್ದಿ, ಆದ್ರೆ ನೀನು ಕಲಬುರ್ಗಿಯ ವಿಶ್ವನಾಥ ಆನಂದ್ ಆಗ್ತೀಯ ಅಂದ್ರೆ ಅಲ್ವಾ? ಆಗ್ಲಿ, ದೇವರು ಒಳ್ಳೇದು ಮಾಡ್ಲಿ, ನಿನಗೆ ಶುಭ ಆಗ್ಲಿ. ಮತ್ತೆ ನೀನು ಕಲಿಯುವುದರಲ್ಲಿ ಹೇಗಿದ್ಯಪ್ಪ? ಆಟನೇ ಇಂಟ್ರೆಸ್ಟ್ ಅಥವಾ ಕಲಿಯುವುದರಲ್ಲಿ ಇದ್ಯಾ? ಕಲ್ಚರಲ್ ಡ್ಯಾನ್ಸಿಂಗ್. ಡ್ಯಾನ್ಸ್ ಅಂದ್ರೆ ಯಾವ್ದು ಮಾಡ್ತೀಯಪ್ಪ? ಭರತನಾಟ್ಯ. ಭರತನಾಟ್ಯ ಮಾಡ್ತಿ? ಯಾರು ನಿನ್ನ ಗುರುಗಳು? ನಮ್ಮ ಅಕ್ಕನೇ ಕಲಿಸ್ತಿಳ್ರಿ ಅವಾಗ. ಅವಳು ಭರತನಾಟ್ಯ ಮಾಡ್ತಾಳ ಅಕ್ಕ? ಎಷ್ಟು ಜನ ನೀವು ಅಣ್ಣ ತಮ್ಮಂದ್ರು? ನಮ್ಮ ಅಕ್ಕ ಇಬ್ರೇ. ಅಕ್ಕ ಭರತನಾಟ್ಯ ಕಲಾವಿದೆ ಅಂದ್ರೆ ಅವಳು ಕಲಿಸ್ತಾಳ? ಯಾವ ಹಾಡನ್ನ ನೀವು ಹಾಡಿ ನೃತ್ಯ ಮಾಡಿದ್ದಿ ಹೇಳು? ಎಲ್ಲೂ ಮಾಡಿಲ್ಲ, ಸುಮ್ ಮನ್ಯಾಗ ಪ್ರಾಕ್ಟೀಸ್. ಹಂಗ ಮಾಡ್ತೀವಿ. ಸ್ಕೂಲು ಕಲ್ಚರಲ್ ಪ್ರೋಗ್ರಾಮ್ ನಲ್ಲಿ ಮಾಡಿಲ್ಲ? ಇಲ್ಲ ಸರ್. ಯಾವ್ದು ಇಷ್ಟ ಸಬ್ಜೆಕ್ಟ್? ಮ್ಯಾಥ್ಸ್. ಮ್ಯಾಥ್ಸ್ ಇಷ್ಟ? ಯಾಕಂದ್ರೆ ಚೆಸ್ ಲೆಕ್ಕಾಚಾರ ಇಟ್ಟು ಆಟ ಆಡಿ ಆಡಿ ಲೆಕ್ಕನೇ ಇಷ್ಟ ಅಲ್ಲ? ಲೆಕ್ಕದಲ್ಲಿ ಪಕ್ಕ ನೀನು. ವೆರಿ ಗುಡ್. ನಿನ್ನ ಈ ಎಲ್ಲ ಆಟಕ್ಕೆ ತಂದೆ ತಾಯಿ ಅಲ್ಲದೆ ಮತ್ತೆ ಯಾರು ನಿನ್ಗೆ ಪ್ರೋತ್ಸಾಹ ಪ್ರೇರಣೆ ನೀಡ್ತಾರೆ? ನಮ್ ಸ್ಕೂಲಲ್ಲಿ ಮಂಜುಳಾ ಮ್ಯಾಮ್ ಅಂತ, ಅವರೇ ಕರ್ಕೊಂಡು ಹೋಗಿದ್ದು. ಈಗ ಎಲ್ಲಿಗೆ? ಜಿಲ್ಲಾ ಮಟ್ಟ. ಅವರೆಲ್ಲ ಫುಲ್ ಸಪೋರ್ಟ್. ಶಾಲೆಯಲ್ಲಿ ಇಂಥದಕ್ಕೆಲ್ಲ ಫುಲ್ ಸಪೋರ್ಟ್ ಕೊಡ್ತಾರ? ಈಗ ಕೆಲವರು ಏನ್ ಮಾಡ್ತಾರೆ ಬಸವಪ್ರಭು, ಓದು ಒಂದಿದ್ರೆ ಸಾಕು, ಮಾರ್ಕ್ ಅಂಕ ತೆಗಿಬೇಕು, ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಟಾಪ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು, ರ್ಯಾಂಕ್ ಬರಬೇಕು ಅಂತಲೇ ಹೇಳ್ತಾರೆ. ನೀನು ಈಗ ಇದೆಲ್ಲ ಮಾಡಿ ಇಷ್ಟು ಆಟ ಎಲ್ಲ ಆಡ್ತಾ ಇದ್ದಿ, ಈಗ ಟೈಮ್ ಎಲ್ಲ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತದ? ಹೇಗೆ? ಚೆಸ್ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾ, ಕ್ರಿಕೆಟ್ ಅಂತ ಲಾಕ್ಡೌನ್ ಆಗೋಣ ಬಿಟ್ಬಿಟ್ಟೆ. ಯೋಗ ಸ್ಕೂಲಲ್ಲಿ ಅವಾಗ ಕ್ಲಾಸಸ್ ಇರುತ್ತೆ, ಹೋಗ್ತೀನಿ. ಚೆಸ್ ಅಂತ ಕಾಂಪಿಟೇಷನ್ ಮಿಸ್ ಪ್ರಾಕ್ಟೀಸ್ ಕರೀತಾನೆ. ಈಗ ಯಾವುದೇ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ, ಕ್ರೀಡೆಯಲ್ಲಿ ಭಾಗವಹಿಸುವವರಿಗೆ, ಅವರು ಒಳ್ಳೆ ಊಟ ತಿಂಡಿ ಎಲ್ಲ ಮಾಡಿ ಗಟ್ಟಿ ಮುಟ್ಟಿರ್ತಾರೆ. ನಿನಗೆ ಯಾವ್ದು ಆಹಾರದಲ್ಲಿ ಇಷ್ಟವಾದ ತಿಂಡಿ ಯಾವ್ದು? ರೊಟ್ಟಿ. ರೊಟ್ಟಿ ಎಲ್ಲರೂ ತಿಂತಾರಪ್ಪ, ಅದು ಈ ಭಾಗದ ಫುಡ್. ಅದ್ರ ಜೊತೆಗೆ ಏನ್ ತಿಂತಿ? ಇಷ್ಟವಾದ ಡಿಶ್ ಯಾವ್ದು? ವೆಜಿಟೇಬಲ್ಸ್ ತಿಂತಿ? ಅದು ಬೇಯಿಸಿದ್ದ ಅಲ್ಲ ಹಸಿ ತರಕಾರಿ ತಿಂತಿ? ಬೇಯಿಸಿದ್ ತಿಂತಿ. ಸೊಪ್ಪಿನಲ್ಲಿ ನಿಂಗೆ ಬಹಳ ಇಷ್ಟವಾದ ಸೊಪ್ಪು ಯಾವ್ದು ಹೇಳು? ಪಾಲಕ್ ಸೊಪ್ಪು. ಯಾಕೆ ಪಾಲಕ್ ಸೊಪ್ಪು ಅಷ್ಟು ಇಷ್ಟ? ಕ್ಯಾಲ್ಸಿಯಂ, ಐರನ್. ಅದು ಸಿಗ್ತದಂತಲ್ಲ. ನೀನ್ ಅಮ್ಮನಿಗೆ ಹೇಳ್ತೀಯಾ ಅದು ಮಾಡಿಕೊಡು ಅಂತ? ಹಣ್ಣಿನಲ್ಲಿ ಯಾವ್ದು ಇಷ್ಟ ನಿನಗೆ? ಮ್ಯಾಂಗೋ. ಮ್ಯಾಂಗೋ ಕಡಿಮೆ ಅಲ್ಲ ನಮ್ಮಲ್ಲಿ ಸಿಗುದು, ಬೇರೆ ಎಲ್ಲಿಂದಾದ್ರೂ ಬಂದಾಗ ಸೀಸನ್ ಅಲ್ಲಿ ಸಿಗ್ತಾ ಅಲ್ವಾ? ಮತ್ತೆ ನಿನಗೆ ಈ ಸಂಗೀತ ಕೇಳೋದು ಅಥವಾ ಸಿನಿಮಾ ನೋಡುದು, ಟಿವಿ ನೋಡುದು, ರೇಡಿಯೋ ಕೇಳೋದು ಯಾವ್ದಿದೆ? ಸಿನಿಮಾ ನೋಡ್ತಿ? ನೀನ್ ರೇಡಿಯೋ ಕೇಳ್ತಿ? ಏನ್ ಕಾರ್ಯಕ್ರಮ ಕೇಳ್ತಿ? ಮಕ್ಕಳ ಕಾರ್ಯಕ್ರಮ ಎಲ್ಲ ನಿನ್ನಾಗಿ ಮಕ್ಕಳು ತುಂಬಾ ಜನ ಮಾತಾಡ್ತಾ ಇರೋದೆಲ್ಲ ಬರ್ತದೆ, ಕೇಳ್ತೀಯ? ನಿನ್ನ ಮಾತನ್ನ ಅವರೆಲ್ಲ ಕೇಳ್ತಾ ಇರ್ತಾರೆ. ಬಸವಪ್ರಭು ಎಷ್ಟು ಚೆನ್ನಾಗಿ ಹುಷಾರಿದ್ದಾನೆ ನೋಡ್ರಿ, ಸಾಧನ ಲೋಕಕ್ಕೆ ಬಂದಿದ್ದಾನೆ, ಮುಂದೆ ನಾವು ಸಾಧನ ಲೋಕಕ್ಕೆ ಬರಬೇಕು ಅಂತೆಲ್ಲ ಕೇಳುವವ್ರು ಕಾಯ್ತಾ ಇದ್ದಾರೆ ನೋಡಿ ಅಲ್ವಾ? ಈಗ ನಿನ್ನಾಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅವರು? ಪ್ರಾಕ್ಟೀಸ್. ಯಾವ್ದು ಆಟ ಅಲ್ಲಿ ಇದ್ರು ಬಿ ಪ್ರಾಕ್ಟೀಸ್ ಮಾಡೋದು. ಯಾವ್ದೇ ಆಟ ಇದ್ರು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಹೆಚ್ಚು ಹೆಚ್ಚು ಹುಷಾರಾಗ್ತಾರೆ ಅಲ್ವಾ? ಈಗ ನೀನು ಓದುವುದಕ್ಕೆ ಎಷ್ಟು ಟೈಮು, ಆಟಕ್ಕೆ ಎಷ್ಟು ಟೈಮ್ ಅಂತ ಏನಾದ್ರೂ ಇಟ್ಕೊಂಡಿದ್ಯಾ? ಹೇಗೆ? 1.5 hour ಸ್ಟಡೀಸ್, 1.5 hour ಪ್ಲೇಯಿಂಗ್. ಕ್ಲಾಸ್ ಆದ್ಮೇಲೆ ಈಗ ಮುಂದೆ ಏನ್ ಮಾಡ್ಬೇಕಂತ ಇದ್ದೀನಿ ನೀನು? ಚೆಸ್ ಪ್ಯಾಷನ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಲ್ಲ. ಅದೇ ಚೆಸ್ ನಲ್ಲಿ
ಎಸ್ ಓದುದು ಜೊತೆಗೆ ಚೆಸ್. ಎಸ್ ಓದಿ ಏನಾಗ್ಬೇಕಂತ ಇದ್ದಿ? ಓದಿ ಸಿವಿಲ್ ಇಂಜಿನಿಯರಿಂಗ್. ಒಬ್ಬ ಇಂಜಿನಿಯರ್ ಆಗ್ಬೇಕು. ಎಸ್ ಯಾಕೆ ಇಂಜಿನಿಯರ್ ಆಗ್ಬೇಕು? ಯಾಕೆ ಡಾಕ್ಟರ್ ಆಗೋದಿಲ್ಲ ಅಥವಾ ಏನಾದ್ರೂ ಬೇರೆ ಉದ್ಯಮಿ ಆಗೋದಿಲ್ಲ, ವ್ಯಾಪಾರಸ್ಥ ಆಗೋದಿಲ್ಲ? ಯಾಕೆ? ಮಮ್ಮಿಂದ ಸಿವಿಲ್ ಇಂಜಿನಿಯರ್ ಆಗ್ಬೇಕಂತ. ಅಮ್ಮನದ್ದು, ನಿಂದಲ್ಲ ಅಂದ್ರೆ ಅಮ್ಮನ ಆಸೆನ ಇದು? ಎಸ್ ಅಮ್ಮನ ಆಸೆಯನ್ನು ಪೂರೈಸ್ತಿ ಅಂದ್ರೆ? ಎಸ್ ಪಪ್ಪ ಏನು ಹೇಳುದಿಲ್ಲ ನೀನು ಹೀಗೆ ಆಗ ಅಂತ? ಇಲ್ಲ ಸರ್. ಹೌದಾ? ಆಗ್ಲಿ, ನೀನೊಬ್ಬ ಇಂಜಿನಿಯರ್ ಆಗ್ತೆ. ಇಂಜಿನಿಯರ್ ಆದ್ರೆ ಈ ದೇಶದಲ್ಲಿ ನಿರ್ಮಾಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡ್ಬೋದಲ್ಲ? ಎಸ್ ಸರ್. ಅಂದ್ರೆ ಬಸವಪ್ರಭು ಮುಂದೆ ಒಂದು ದಿನ ಚೆಸ್ ಆಟಗಾರ ಆಗ್ತಾನೆ, ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ತಾನೆ ಅಲ್ವಾ? ಎಸ್ ಸರ್. ನೀನು ಕತೆ ಕೇಳೋದು, ಕತೆ ಓದುದು ಹಾಗೇನಾದ್ರೂ ಇದೇನಾ? ಇಲ್ಲ ಸರ್. ನೀನು ಪುಸ್ತಕ ಓದ್ತೀಯ? ಸಣ್ಣ ಸಣ್ಣ ಮಕ್ಕಳ ಕತೆಗಳು ಪುಸ್ತಕ ಓದುದಿಲ್ಲ? ಇಲ್ಲ ಸರ್. ಯಾಕೆ ಓದುದಿಲ್ಲ? ಪೇಪರ್ ಓದ್ತೀಯ? ಇಲ್ಲ ಸರ್. ಮತ್ತೆ ಓದುದೇ ಇಲ್ಲ? ಪಠ್ಯ ಪುಸ್ತಕ ಬಿಟ್ಟು ಬೇರೆ ಯಾವ್ದು ಓದುದಿಲ್ಲ? ಇಲ್ಲ. ನೋಡಿ, ನೀವೆಲ್ಲ ಓದಬೇಕು. ಪುರಾಣ, ಮಹಾಭಾರತ, ರಾಮಾಯಣ ಅಥವಾ ನಮ್ಮ ಸರ್ವಧರ್ಮಗಳ ಗ್ರಂಥಗಳಲ್ಲಿ ಬರುವಂತ ಮಹಾನ್ ನಾಯಕರುಗಳು, ಸಂತರು, ಸೂಫಿಗಳು, ಅವರ ಬಗ್ಗೆ ಎಲ್ಲ ಓದಬೇಕಲ್ಲ? ಮತ್ತೆ ತಿಳುವಳಿಕೆ ಬರುವುದು ಹೇಗೆ? ಜ್ಞಾನ ಬರಬೇಕಲ್ಲ? ಸಣ್ಣ ಸಣ್ಣ ಪುಸ್ತಕ ಇರ್ತದೆ, ಮಕ್ಕಳ ಕಥೆಗಳಿರ್ತವೆ, ನೀತಿ ಕಥೆಗಳಿರ್ತವೆ, ಅಕ್ಬರ್ ಬೀರ್ಬಲ್ಲನ ಕತೆ ಇದೆ, ತೆನಾಲಿ ರಾಮಕೃಷ್ಣ ಇದೆ, ಇದೆಲ್ಲ ಓದ್ಬೇಕಲ್ಲ? ಓದುವ ಹವ್ಯಾಸವನ್ನು ಮಾಡ್ಕೊಳ್ಬೇಕು, ಗೊತ್ತಾಯ್ತಲ್ಲ? ಆಟ, ಓದು ಎಲ್ಲವೂ ಬೇಕು. ಪಾಠ ಪುಸ್ತಕಗಳು ಮಾತ್ರ ಓದಿದ್ರೆ ಸಾಲದು ಅಲ್ವಾ? ನಿನ್ನ ಗೆಳೆಯರು ಯಾರೆಲ್ಲ ಇದ್ದಾರೆ ನಿನ್ಗೆ? ಮನೆ ಸುತ್ತಮುತ್ತ ಇದ್ದಾರೆ? ಶಾಲೆಯಲ್ಲಿ ಮಾತ್ರ ಇದ್ದಾರೆ? ಎಷ್ಟು ಜನ ಗೆಳೆಯರಿದ್ದಾರೆ? ಮನೆಯಲ್ಲಿ ಇಬ್ರು. ಏನ್ ಹೆಸರು ಅವ್ರು? ನೀರಾಜ, ಕಿಶೋರ್. ಏನ್ ಆಟ ಆಡ್ತೀರಿ ನೀವು? ಸೈಕ್ಲಿಂಗ್, ಕ್ರಿಕೆಟ್ ಎಲ್ಲ ಮಾಡ್ತೀರಿ? ಅಂದ್ರೆ ಮನೆಯಲ್ಲಿ ಫ್ರೆಂಡ್ಸ್ ಇದ್ದಾರೆ. ಶಾಲೆಯಲ್ಲಿ ಪೆಟ್ ಫ್ರೆಂಡ್ಸ್ ಯಾರು? ಅಭಿನೀತ, ವಿರಾಜ. ನಿನ್ನ ಕ್ಲಾಸ್ಮೇಟ್ಸ್ ಅಥವಾ ಇತರ ಕ್ಲಾಸ್ಮೇಟ್? ನೀವೆಲ್ಲ ಓದುವಾಗೆಲ್ಲ ಗ್ರೂಪ್ ಸ್ಟಡಿ ಮಾಡ್ತೀರಾ ಅಥವಾ ಇಂಡಿಪೆಂಡೆಂಟ್ ಆಗಿ? ಇಂಡಿಪೆಂಡೆಂಟ್. ಮತ್ತೆ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀನಿ ನಿನಗೆ? ನೀವು ಪ್ರಾಕ್ಟೀಸ್ ಮಾಡಿ ಮುಂದೆ ಬನ್ನಿ. ಯಾವ್ದ್ರಲ್ಲಿ? ಚೆಸ್ಸಿನಲ್ಲಿ, ಓದುದ್ರಲ್ಲಿ? ಓದೋದ್ರಲ್ಲಿ ಮತ್ತೆ ಫಿಸಿಕಲಿ ಮೆಂಟಲಿ ಎರಡು. ಅದಕ್ಕೆ ನೀನು ಚೆಸ್ಸಿನಲ್ಲಿ ಸೇರಿದ್ಯಲ್ಲ? ಮತ್ತೆ ಕ್ರಿಕೆಟ್ ಆಡ್ತಿ, ಕರಾಟೆ ಮಾಡ್ತಿ ಅಲ್ವಾ? ಅಂದ್ರೆ ಮಕ್ಕಳಿಗೆ ಕ್ರೀಡೆನೂ ಬಹಳಷ್ಟು ಮುಖ್ಯ. ಸುಮ್ಮನೆ ಪುಸ್ತಕದ ಹುಳು ಆಗಬೇಡಿ ಅಲ್ವಾ? ಏನಂತಾರೆ ಅದು, ಬುಕ್ ವರ್ಮ್ ಅಂತ ಏನು ಹೇಳ್ತೇವಲ್ಲ, ಹಾಗೆ ಆಗ್ಬಾರ್ದಲ್ಲ? ಏನ್ ಮಾಡ್ಬೇಕು? ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಭಾಗವಹಿಸಿದ್ರೆ ಛಲನೂ ಸಿಗುತ್ತದೆ, ಫಲನೂ ಸಿಗ್ತದೆ ಅಲ್ವಾ? ಕಾಂಪಿಟೇಟಿವ್ ಮೈಂಡ್ ಬೆಳೀತದೆ ಅಲ್ವಾ? ಹೆಲ್ದಿ ಬಾಡಿ ಆಗ್ತದೆ. ಹೆಲ್ದಿ ಬಾಡಿದಾಗ ಸೌಂಡ್ ಮೈಂಡ್ ಕೂಡ ಫ್ರೆಶ್ ಆಗ್ತದೆ, ಹೆಲ್ದಿ ಮೈಂಡ್ ಕೂಡ ಇರ್ತದೆ ಅಲ್ವಾ? ತುಂಬಾ ಒಳ್ಳೇದು ಬಸವಪ್ರಭು. ತುಂಬಾ ಚೆನ್ನಾಗಿ ನೀನು ಆಟನ್ನ ಆಡ್ತಿ, ಮತ್ತೆ ಓದನ್ನು ಓದ್ತಿ, ಎಲ್ಲವನ್ನ ಮಾಡ್ತಿ. ಬೇರೆ ಡ್ರಾಯಿಂಗ್ ಏನು ಮಾಡೋದಿಲ್ವಾ? ಡ್ರಾಯಿಂಗ್ ಇಷ್ಟರಲ್ಲೇ ಸಾಕು ಅಂತ ಎಲ್ಲವನ್ನು ಕಲಿತ್ರೆ ಹೇಗೆ ಅಲ್ವಾ? ಕೆಲವೊಂದನ್ನು ಕಲಿತು ಅದರಲ್ಲಿ ಪರಿಣಿತಿಯನ್ನು ಹೊಂದ್ಬೇಕಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಬಸವಪ್ರಭು ಎಸ್ ಕಾಳಗಿ. ನಮ್ಮ ಮಕ್ಕಳೆಲ್ಲ ನಿನ್ನ ಮಾತನ್ನು ಕೇಳಿ ನಾವು ಹಾಗೆ ಆಗ್ಬೇಕು ಅಂತ ಈಗ ರೆಡಿ ಆಗಿದ್ದಾರೆ ಅಲ್ವಾ? ಆಗ್ಬೇಕಲ್ಲ? ಹೌದು ಸರ್. ಆಗಿ ಹೆಸರನ್ನ ಪಡಿಬೇಕು. ಈಗ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಿ, ಮುಂದೆ ರಾಜ್ಯ ಮಟ್ಟದ್ದು, ಆಮೇಲೆ ರಾಷ್ಟ್ರೀಯ ಮಟ್ಟದ್ದು. ಗುರಿ ದೂರ ಇರ್ಬೇಕಲ್ಲ? ಎತ್ತರದ ಗುರಿ ಇರಬೇಕು. ಖಂಡಿತ ಬಸವಪ್ರಭು, ನಿನಗೆ ಜಯ ಆಗ್ತದೆ, ಯಶಸ್ಸು ಕೂಡ ಹೊಂದಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದಾಗ ಮತ್ತೊಮ್ಮೆ ಮಾತಾಡೋಣ. ಇಷ್ಟು ಹೊತ್ತಿನ ತನಕ ನಿನ್ನ ಗೆಳೆಯರ ಜೊತೆ ಬಹಳ ಪ್ರೀತಿಯಿಂದ ಮಾತಾಡಿದೆ, ಮುದ್ದು ಮುದ್ದಾಗಿ ಮಾತಾಡಿದೆ, ಅರಳು ಹುರಿದಂಗೆ ಮಾತಾಡಿದ್ದೆ. ನೀನು ಖುಷಿಯಾಗಿದೆ? ತುಂಬಾ ಒಳ್ಳೇದು ಬಸವಪ್ರಭು, ಒಳ್ಳೇದಾಗ್ಲಿ. ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದಕ್ಕೆ ನಿನಗೆ ಎಲ್ಲ ಮಕ್ಕಳ ಪರವಾಗಿ ಮತ್ತೊಮ್ಮೆ ಶುಭ ಕಾಮನೆಗಳು. ಧನ್ಯವಾದಗಳು. ಇದುವರೆಗೆ ಸಾಧನಾ ಲೋಕದಲ್ಲಿ ಬಹುಮುಖ ಪ್ರತಿಭೆಯ ಕ್ರೀಡಾಪಟು ಬಸವಪ್ರಭು ಎಸ್ ಕಾಳಗಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಮಕ್ಕಳೇ, ಇನ್ನು ಮುಂದೆ ಹಾಡುಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಟಿಕ್ ಟಿಕ್ ಗೆಳೆಯ ಟಿಕ್ 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 ಅನ್ನುವ ಈ ಹಾಡನ್ನ. ಗಂಟೆಯ ನೆಂಟನೆ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ. ಗಂಟೆಯ ನೆಂಟನೆ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ. ವೇಳೆಯ ತಿಳಿಯಲು ನೀ ಆಧಾರ, ವೇಳೆಯ ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್.
ಮಕ್ಕಳೇ, ಈಗ ಕೇಳಿ ಬೇಕೇ ಬೇಕೇ ತರಕಾರಿ, ಬೇಕೇ ಬೇಕೇ ತರಕಾರಿ, ತರತರ ಊಟಕ್ಕೆ ರುಚಿಕಾರಿ, ತರತರ ಊಟಕ್ಕೆ ರುಚಿಕಾರಿ. ಬೇಕೇ ಬೇಕೇ ತರಕಾರಿ, ತರತರ ಊಟಕ್ಕೆ ರುಚಿಕಾರಿ, ಬೇಕೇ ಬೇಕೇ ತರಕಾರಿ, ತರತರ ಊಟಕ್ಕೆ ರುಚಿಕಾರಿ. ಹಾಡುಗಳನ್ನ ಕೇಳಿದ್ರಲ್ಲ ಮಕ್ಕಳೇ? ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ನಂದನ ಕಾರ್ಯಕ್ರಮ ಮೂಡಿ ಬಂತು.